ನೋಡ್ರಿ ಈಗ ಏನು ಕೇಳ್ತಿಲ್ಲ, ಇಟ್ ಇಸ್ ನಾಟ್ ಟೈಮ್ ವೇಸ್ಟೇಜ್, ಇಟ್ ಇಸ್ ಇನ್ವೆಸ್ಟೆಡ್. ಇದನ್ನ ಮೆಲ್ಕ್ ಹಾಕೋತ್ ಮಲ್ಕೊಂಡ್ಬಿಡ್ರಿ. ನೋಡ್ರಿ ನಿಮ್ಗೆಲ್ಲ ಅದು ಭಾವಲಿಂಗ ಪೂಜೆ ಆಗ್ತದೆ. ನೋಡ್ರಿ ಅಪ್ಕೊಳ್ಳಿ ಯಾಕೆ ಲಿಂಗ ಪೂಜೆ ಮಾಡ್ಕೊಡಿ, ಲಿಂಗ ಕಟ್ಕೊಡಿ ಅಂತಾರೆ ಅಂತಂದ್ರೆ, ಒಬ್ಬರಲ್ಲಿ ನಿರ್ಗುಣ ಶಿವಯೋಗಿಗಳಂತ ಬಹಳ ದೊಡ್ಡ ಚಕ್ರವರ್ತಿ ಶಿವಯೋಗಿಗಳಾಗಿ ಹೋದ್ರು. ಆವ ಪುಣ್ಯವ ಲಿಂಗ ಪೂಜಾ ವಿಧಿ ಅನುಭವ ಬಹುದು ನರ ಜನ್ಮಗಳು. ಮಾನವ ಜನ್ಮಕ್ಕೆ ಬಂದು ನನಗೆ ಲಿಂಗ ಪೂಜೆ ಮಾಡ್ಕೊಳ್ಳುವಂತ ಸೌಭಾಗ್ಯ ಸಿಕ್ಕತ್ತಲ್ಲಪ್ಪ, ಎಷ್ಟು ಪುಣ್ಯ ಮಾಡಿರ್ಬೇಕು ನಾನು. ನೀವು ನೆನಪಿಡ್ರಿ, ಯಾರು ಲಿಂಗ ಕಟ್ಕೊಡ್ತಾರ, ಲಿಂಗ ನಿಷ್ಠೆಯಿಂದ ಶಿವಯೋಗ ಮಾಡ್ತಾರ, ಅವ್ರು ಎಂದೂ ಸಾಯಂಗಿಲ್ಲ, ಸರಿ ಹೋಗ್ತದ. ನೆನಪಿಡ್ರಿ, ಎಮ್ಮ ಒಳಗೆ ಸಾವಿಲ್ಲ. ಬಸವಣ್ಣ ಸತ್ತಲ ಕೊಡ್ತೈತೇನ, ಅಕ್ಮರೇ ಸತ್ತಲ ಕೊಡ್ತೈತೇನ? ಎಂದೂ ಇಲ್ಲ. ಉಣ್ಕಲ್ ಸಿದ್ದಪ್ಪ ಸತ್ತಲ ಕೊಡ್ತೈತೇನ? ಇಲ್ಲ. ಯಾಕಂದ್ರೆ ಲಿಂಗ ಪೂಜಾ ನೋಡಿ, ಕಾಯವಿದ್ದು ಕಾವುದು ವಿಜ್ಞಾನ, ಜೀವವಿದ್ದು ಕಾವುದು ಸುಜ್ಞಾನ, ಇವೆಗಳಿದು ತೋರಿಕೆಯಲ್ಲಿ ಕಾವುದು ಪರಂಜ್ಯೋತಿ ಜ್ಞಾನ, ಅದು ಅನುಭವ ಜ್ಞಾನ, ಆತ್ಮವಿದ್ಯೆ, ಕಾಕಪೋಕ ಲೌಕಿಕ ವಿದ್ಯೆ ಅಲ್ಲ. ಇಂತಿ ಮೂರು ಮುಖವೇ ವಿಜ್ಞಾನ, ಸುಜ್ಞಾನ, ಪರಂಜ್ಯೋತಿ ಜ್ಞಾನ. ಇಂತಿ ಮೂರು ಮುಖವ ಏಕವ ಮಾಡಿ ಬೇರೊಂದು ಕಾವುದು ಪರಮ ಪ್ರಕಾಶ ಜ್ಞಾನ. ಇಂತಿ ಅಂತರ ಪಟಂತರದಲ್ಲಿ ನಿಂತು ನೋಡಲು ಅದಕ್ಕೆ ಪ್ರಾಣಲಿಂಗ, ಭಾವಲಿಂಗ. ಸಂದೇಹಗಳಿಂದ ಸಂದಿನಲ್ಲಿ ಕುಂದಲ ಬೆಳಕು ತೋರುತ್ತಿರುವುದು. ಸದಾಶಿವಮೂರ್ತಿ ಲಿಂಗದಲ್ಲಿ ಲಿಂಗ ಪೂಜೆ ಮಾಡಿಕೊಂಡವರು ಈ ಬೆಳಕುಗಳನ್ನು ಕಂಡಿದ್ರು. ಅವರು ಹುಟ್ಟವರು, ಬೀಸವರು, ಕಸ ಹೊಡೆಯವರು, ದನ ಕಾಯವರು, ಚಪ್ಪಲಿ ಹೊಡೆಯವರು, ಎಲ್ಲಾ ಶ್ರಮಜೀವಿಗಳು ಆ ಬೆಳಕು ಕಂಡಿದ್ರು. ಅದು ಜ್ಞಾನದ ಬೆಳಕು. ನಿಮ್ಮ ತೇಜವ ಹೆರಸಾರಿ ನೋಡುತ್ತಿರಲು ಕೋಟಿ ಸೂರ್ಯದ ಪ್ರಭೆ ಮಿನುಗಿದಂತಿತ್ತು. ನೋಡಿ, ಏನು ಬೇಡಿದಡಿಯುವ ನಮ್ಮ ಕೂಡಲ ಸಂಗಮ ದೇವ, ನೀವು ಬೇಡಿದ್ದು ಕೊಡ್ತಾನ. ನಂಬಿ ಕರೆದರು ಓಯಂದನೇ ಶಿವ, ನಂಬರು ನೆತ್ತರು ಬರಿದೆ ಕರೆಯವರು, ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ. ಅದಕ್ಕ ಏನು ಬೇಡ್ತಿರ್ಬೇಡಿ, ಲಿಂಗಯ್ಯ ಕೊಡ್ತಾನ. ಏನು ಬೇಡಿದಡಿಯುವ ನಮ್ಮ ಕೂಡಲ ಸಂಗಮ ದೇವ. ಅದಕ್ಕ ಸಾಮಾನ್ಯ ಅಲ್ಲ ಲಿಂಗ ಪೂಜೆ ಅಂದ್ರ. ಅದಕ್ಕ ನೋಡಿ, ಸದ್ದುಗುಡ್ಡ ಶರಣನ ಹೆಸರು ಕೇಳಿದೇನ? ಆಡಕಾಯಿ ಹೆಣ್ಮಗಳ, ಹಾಲು ಮತ್ತು ಹೆಣ್ಮಗಳ ಹಿಡಿ ಅನ್ನುವ ತಗೋರಿ ಲಿಂಗ ಪೂಜೆ ಮಾಡ್ಕೋ ಅಂತ ಹೇಳಿ ಗುರುದು ರಾಜ್ಯ ಲಿಂಗ ಕೊಡೋಣ. ಮುಕ್ತ ಹೆಣ್ಮಗಳು ಗುರುಗಳ ಮೇಲೆ ಬಹಳ ಭಕ್ತಿ, ಲಿಂಗ ನೋಡ್ಕೋತ ಜಗನ್ಮಾತೆ ಆಗಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಮಾಯೆ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾತ್ಮ, ಹೆಣ್ಣು ಜಗನ್ಮಾತೆ. ಅದು ಹೆಂಗ್ ಗೊತ್ತಾಗಲ್ಲ? ಲಿಂಗ ಪೂಜಾದಿಂದ. ನೋಡಿ, ನಮ್ಮ ಮಾಂತದ್ದವರಿಗೆ ಈ ಚಿತ್ತರಿಗೆ ಪೀಠಕ್ಕೆ ದೊರೆಯಾಕಿಪ್ಪ ಆತ. ಚಿತ್ತರಿಗೆ ಪೀಠಕ್ಕ ಅವರ ಆದ್ರು 3000 ಮಠದವರ ಅಲ್ಲಿದ್ರು. ಅವ್ರ ಈ ಕಡೆ ಹುಬ್ಬಳ್ಳಿಗೆ ಬರೋಣ, ಅವ್ರು ಅಲ್ಲಿ ಆದ್ರು. ನೋಡಿ ಏನು ಅಂದದ್ದಾಕಿತ್ತು, ಎಲ್ಲರೂ ಸಾವಿರಗಟ್ಟಲೆ ಜನ. ಒಬ್ಬ ಆಡಕಾಯಿ ಹೆಣ್ಮಗಳು ಲಿಂಗ ಪೂಜೆ ಮಾಡ್ಕೋತ ದೇವ್ರಕ್ಕ. ನೋಡಿ ಯಾರ್ಯಾರು ಈ ಜಗತ್ನ ಗುಡ್ಡಾಪುರದ ಹಣ ಲಿಂಗ ಪೂಜೆ ಮಾಡಿಕೊಂಡ ಮಹಾತ್ಮರ. ಮಲ್ಲಮ್ಮ ಎತ್ತಾಸಿತ್ತು ಲಿಂಗ ಪೂಜೆ ಮಾಡಿಕೊಂಡ ದೇವ್ರ. ಅದಕ್ಕ ಲಿಂಗ ಕಟ್ಕೊಂಡು ಲಿಂಗ ಪೂಜೆ ಮಾಡ್ಕೊಳ್ರಿ. ಅಂಗ ಲಿಂಗ ಸಂಗ ಸುಖ ಸಾರವಾಯದ ಅನುಭವ ಲಿಂಗವಂತಂಗಲ್ಲದೆ ಸಾಧ್ಯವಾಗದು. ಹಣ ಲಿಂಗವಂತಂದ್ರೆ ಲಿಂಗಾಯತ ಹೊಟ್ಟಿಲೆ ಹುಟ್ಟಿದವ ಲಿಂಗವಂತ ಅಲ್ಲ, ವಕೀಲ ಹೊಟ್ಟಿದಲ್ಲಿ ಹುಟ್ಟಿದವ ವಕೀಲನ, ಎಲ್ಲೆಲ್ಲಿ ಕರಿಬೇಕಾಗ್ತದ. ಹಂಗ ಲಿಂಗವನ್ನ ಆಯತ, ಸ್ವಾಯತ, ಸನ್ನಿಹಿತ ಅದನ್ನ ಕಟ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಹೊಟ್ಟಿ ಮೇಲೆ ರೊಟ್ಟಿ ಕಟ್ಕೊಂಡು ಹೊಟ್ಟೆ ತುಂಬಂಗಿಲ್ಲ. ಹಂಗ ಲಿಂಗ ಕಟ್ಕೊಂಡ್ರೆ ಲಿಂಗದ ಆನಂದ ಆಗಂಗಿಲ್ಲ. ಲಿಂಗ ದೀಕ್ಷೆ ಅಂತ ಅದ್ರ ತಿಳುವಳಿಕೆ. ಹೆಂಗ ಗಂಡನ ಜೋಡಿ ಬಾಳೆ ಮಾಡ್ಬೇಕು ಅಂತ ಹೇಳಿ ಹೆಂಗ ಹೇಳ್ತಾರ, ಹಂಗ ಶರಣ ಸತಿ ಲಿಂಗಪತಿ ಅದನ್ನ ಎನ್ನ ಗಂಡ ಬರಬೇಕೆಂದು ಎನ್ನ ಅಂತರಂಗದ ಮನೆಯ ಕೆಲವುಗೊಳಿಸಿ ಲಿಂಗ ಪೂಜೆ ಮಾಡ್ಕೊಳ್ಳಿ. ಎದಕ್ಕ ನೋಡಿ, ಕಬೀರದಾಸರು ಬಸವಣ್ಣನ ಪಕ್ಕಾ ಫಾಲೋವರ್. ಅವ್ರು ಹೇಳ್ತಾರೆ, ಜಬ್ ತಕ್ ಮೈನೆ ಬಾಹರ ದೇಖಾ ಕೋಯಿ ಬರಾನ ದೀಖಾ, ಜಬ್ ಮೈನೆ ಅಂದರ್ ದೇಖಾ ಮುझसे ಬುಲಾನ ಕೋಯಿ ದೀಖಾ. ಎಲ್ಲಿ ತನಕ ಹೊರಗ ನೋಡಿ ಯಾರು ಚಲೋ ಕಾಣಿಲ್ಲ, ಯಾವಾಗ ನಾವು ಒಳಗೆ ನೋಡಿ ನನಗೆ ಕೆಟ್ಟಾರೆ ಯಾರು ಕಾಣಿಲ್ಲ. ಎನ್ನ ತಪ್ಪುಗಳ ಅನಂತ ಕೋಟಿ, ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ ಯಾ ತಂದೆ, ಇನ್ನು ತಪ್ಪೇನಾದ್ರೆ ಪಾದವೇ ಗತಿ ಕೂಡಲ ಸಂಗಮ ದೇವ ಅಂತಾರೆ. ಅದಕ್ಕೆ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆತ್ತ ನಮ್ಮ ಕೂಡಲ ಸಂಗಮ ದೇವ. ನೀವು ದೇವರಾಗ್ರಿಪ್ಪ, ತನ್ನ ನೋಡಲಿ ಎಂದು ಕನ್ನಡಿಯು ಕರೆಯೋದೆ,
ತನ್ನಲ್ಲಿ ಜ್ಞಾನ ಉದಿಸಿದ ಮಹಾತ್ಮ ಕನ್ನಡಿಯು ಜಗಕ್ಕೆ ಸರ್ವಜ್ಞ. ಅದಕ್ಕೆ ದಯವಿಟ್ಟು ತಾಯಂದ್ರೆಲ್ಲ ಆಡಕಾಯಿ ಹೆಣ್ಮಗಳ ದೇವರ ಕಾಲ ಅಂದ್ರೆ ನಿಮ್ಗೇನಾಗಿತ್ತು? ಅದಕ್ಕೆ ನೋಡಿ ಎಲ್ಲರೂ ಸಹಿತ ಸೋಮಲಿಂಗ ನಿರೀಕ್ಷಣೆ ಮಾಡಿ ಲಿಂಗ ಮುಂದಿನ ಶಿವ 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 ಶಿವನಾಗಿ ಶಿವನ ಪೂಜೆ ಮಾಡೋ ಮನವೇ. ಹರ 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 ಹರನಾಗಿ ಮುರಹರನ ಭಜಿಸೋ ಮನವೇ. ಲಿಂಗವೇ 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 ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವಾ ಪೂಜಿಸಿ ಲಿಂಗವಾಗೋ ಮನವಿ ಲಿಂಗವಾಗೋ ಮನವಿ ಲಿಂಗವಾಗೋ ಮನವಿ. ಇಂದ್ರಿಯಗಳ ಜೊತೆಗೆ ವಿಷಯಗಳ ಜೊತೆಗೆ ಕೂಡಿ ಈಗ ಮಂಗಾಗಿರ್ತದ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಗಳ ಮೇಯುತ್ತ ಭವದತ್ತ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಎಲ್ಲನ್ನು ಉಳಿದುಕೊಳ್ಳೋ ಖಂಡೇಶ್ವರ. ಅದಕ್ಕೆ ಮಹಾತ್ಮರು ಯಾಕೆ ಹೇಳ್ಯಾರ ಎಂತ ಹೇಳ್ಯಾರ ಯಾಕತ್ತಾರ? ಅದಕ್ಕೆ ಎನಗೊಂದು ಲಿಂಗ ನಿನಗೊಂದು ಲಿಂಗ ಮನೆಗೊಂದು ಹೋಯ್ತಲ್ಲ ಭಕ್ತಿ ಜಲವ ಕೂಡಿ ಅಂತ. ಅದಕ್ಕೆ ಲಿಂಗ ಒಂದೇ ಅದು. ಅದಕ್ಕೆ ಲಿಂಗ ಅಂದ್ರೆ ಜಗದಗಲ ಮುಗಿಲಗಲವಾದಂತ ಇದು ಅದು ತುಳುಕಾಗಿ ಬಂದಿರ್ತದ. ಆನೆ ಅಷ್ಟು ದೊಡ್ಡದಿರ್ತದ. ಇದು ಕಂಡ್ಯಾಕ ಅದ ಇಡೀ ಮುಂಬೈ ಫೋಟೋ ಒಂದು ಇಂಚ್ ಇದ್ರಾಗ ಫೋಟೋ ತೆಗಿಲಾಕ ಬರ್ತದ. ಹಂಗ ಇದ ಡಿಜಿಟಲ್ ಇದೆ. ಅದಕ್ಕೆ ಇಂಥ ಅದ್ಭುತ ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲು ಸುಖ ಕರತೇಜವೆಂಬ ದರ್ಪಣವ ಹಿಡಿದಿರ್ತಾನ ನೋಡು. ನಮಗೆ ಯಾರಿಗೂ ನಮಗೆ ಮುಖ ಕಾಣಂಗಿಲ್ಲ. ಮುಖ ನೋಡ್ಲಕ್ಕ ಏನ್ ಮಾಡ್ತೀರಿ? ಕಂಡಿ ನೋಡ್ತೀರಿ. ಆ ಕೂರ್ಸ್ ಹೇಳ್ತಾರೆ ನೀವು ಗಪ್ಪ ಕೂತಿಲ್ಲ. ಮುಖ ಕಂಡಿ ನೋಡ್ಲಕ್ಕ ಕಂಡಿ ನೋಡ್ತೀರ, ಮುಖ ನೋಡ್ಲಕ್ಕ ಮುಖ ನೋಡ್ಲಕ್ಕ ಗದ್ಲ ಮಾಡ್ಬೇಡಿ. ಅದಕ್ಕೆ ನೋಡಿ ಮಾತಾಡ್ಬೇಡಿ. ನೋಡಿ ನಾವು ಕರಡಿ ಮುಖ ನೋಡ್ಲಕ್ ಹೆಂಗ್ ಕರಡಿ ನೋಡ್ತೀವೋ ಹಂಗ ದೇವರ ಕಾಣ್ಲಕ್ ಕರಡಿ ಯಾರು ಕೊಟ್ಟಾರ? ಇಷ್ಟೇ ಲಿಂಗವನ್ನ ಬಸವಣ್ಣ. ಅದಕ್ಕೆ ಕಾಣದಂತ ದೇವರನ್ನ ಕಾಣ್ಲಕ್ಕ ಹೆಂಗ್ ಕೊಟ್ಟಾರ? ಲಿಂಗಾನುಭಾವದಿಂದ ನಿಮ್ಮ ಕಂಡು ಎನ್ನ ಮರಕ್ಕೆ ಕೂಡಲ ಡಿಟ್ಯಾಚ್ಮೆಂಟ್ ಆಫ್ ದಿ ಬಾಡಿ ಆಫ್ ತಕ್ಷಣ ಸಾಕಂತ. ಕಣಿಯ ಪೂಜಿಸಿ ನಾವು ಕಳೆಯಲಿ ಬೇಡ, ಮಣಿಯ ನಾವು ಕಳೆಯಲಿ ಬೇಡ. ಕ್ಷಣದೊಳಗಿನ ಅರ್ಧ ಕ್ಷಣವಾದುದು ನಿಜದ ನೆನವು ಸಾಕು. ಬೆಂಕಿಯೊಳಗುಳ್ಳ ಬಿಸಿ ಬಿಸಿನೀರೊಳಗುಂಟೆ ಗುಹೇಶ್ವರ. ಬಿಸಿನೀರಾಗ ನಾವು ಕೈ ಹಾಕಬಹುದು, ಬೆಂಕಿಯಾಗ ಕೈ ಹಾಕಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೆಂಕಿಯೊಳಗುಳ್ಳ ಬಿಸಿ ಬಿಸಿನೀರೊಳಗುಂಟೆ ಗುಹೇಶ್ವರ. ಅದಕ್ಕೆ ಇಂಥ ಅದ್ಭುತವಾದಂಥ ಲಿಂಗ ಪೂಜೆ ಅದು ಮಾನವನಿಗೆ ಮಾತ್ರ. ಅದು ಅದಕ್ಕೆ ಎನ್ನ ಗಂಡ ಬರಬೇಕೆಂದು ಎನ್ನ ಅಂತರಂಗದ ಮನೆಯ ತೆರವುಗೊಳಿಸಿ ನಿಜ ನಿವಾಸವೆಂಬ ಹಾಸಿಗೆ ಹಾಸಿ ಧ್ಯಾನವೆಂಬ ಮೇಲು ಕಟ್ಟವ ಕಟ್ಟಿ ಜ್ಞಾನವೆಂಬ ದೀಪವ ಬೆಳಗಿ ನಿಷ್ಕ್ರಿಯೆಂಬ ಉಪಕರಣಗಳ ಹಾಡಿಕೊಂಡು ಕಂಗಳೇ ಪ್ರಾಣವಾಗಿ ಬರವ ಹಾರುತ್ತಿರ್ತೇನಯ್ಯ. ಆನು ಬಾರದಿದ್ದರೆ ಉಮ್ಮಳಿಸಿ ಎನ್ನೆಂದು ತಾನೇ ಬಂದು ಎನ್ನ ಹೃದಯ ಸಿಂಹಾಸನದ ಮೇಲೆ ಮೂರ್ತಿಗೊಂಡರೆ ಹಿಂದೆ 12 ವರ್ಷದ ಚಿಂತೆ ಇಂದು ನಿಶ್ಚಿಂತೆಯಾಯಿತು. ಕೂಡಲ ಸಂಗಮ ದೇವರು ಕೃಪಾಮೂರ್ತಿಯಾದ ಕಾರಣ ಆನು ಬದುಕಿದೇನು. ಲಿಂಗ ಕಟ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡು ಸಾಯಂಗಿಲ್ಲ, ಬದುಕ್ತಾರ. ಪಂಚಭೂತದ ಶರೀರ ಪಂಚಭೂತದಲ್ಲಿ ಲೀನ ಹಾಕದ. ಆದ್ರೆ ಬೆಳಕು ಉಳಿತದ, ಲಿಂಗದ ಬೆಳಕು ಉಳಿತದ, ಜ್ಞಾನದ ಬೆಳಕು ಉಳಿತದ. ಎಲ್ಲರೂ ಮಹಾತ್ಮರು ಉಳಿತಾರ. ಯಾಕಂದ್ರೆ ಲಿಂಗ ಪೂಜೆ ಮಾಡ್ಕೊಂಡು. ಅದಕ್ಕೆ ಲಿಂಗ ಪೂಜೆ ಅಂದ್ರೆ ಭಿನ್ನ ಪೂಜೆ ಅಲ್ಲ. ಅದು ಲಿಂಗ ಮುಟ್ಟಿ ಲಿಂಗವೇ ಲಿಂಗವೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವಾ ಮಂಗನಂತ ಮನಸ್ಸು ಲಿಂಗ ಆಗುವುದು ಲಿಂಗ ಪೂಜಾದಿಂದ. ಆಸೆ ಆಮಿಷ ಹುಸಿ ವಿಷಯ ಕಡಿಗೆ ಯಾಕೆ ಹಚ್ತಾರ? ಕೆಟ್ಟ ದೃಷ್ಟಿ ಹೋಗ್ಲಿ ಅಂತ. ಆ ಕೆಟ್ಟ ದೃಷ್ಟಿಯನ್ನೆಲ್ಲ ಹೀರ್ಕೋತದ. ಅದು ಕೂಸಿಗೆ ನಜರಾಗಬಾರ್ದು, ಇದನ್ನಾಗಬಾರ್ದು ಅಂತ ಇಲ್ಲೇ ಕಡಿಗೆ ಹಚ್ಚಿರ್ತಾರೆ. ಅದಕ್ಕಾಗಿ ಇದೊಂದು ಸಾಲಿಡ್ ಕಾರ್ಬನ್ ನೋಡಿ. 3 ಗಂಟೆಗ ಎಲ್ಲ ಅಟಮ್ಸ್ ಎಲ್ಲ ಶಕ್ತಿ ಕಣಗಳು ಬೀಳ್ತಿರ್ತಾವ ನೋಡಿ. ಇದು ಕಾರ್ಬನ್ ಅಬ್ಸಾರ್ಬ್ ಮಾಡ್ಕೋತದ. ಅವಾಗ ಎಲೆಕ್ಟ್ರಾನ್ಸ್ ಇಜೆಕ್ಟಕ್ಕಾವ. ಯಾವಾಗ ಶಕ್ತಿ ಕಣಗಳು ಅಟಮ್ಗಳು ಬೀಳ್ತಾವ ಅವಾಗ ಹೀಟ್ ಆಗಿ ರಾತ್ರಿ 3 ಗಂಟೆಗ ಅಡಿಲೇಡ್ ಯೂನಿವರ್ಸಿಟಿ ಒಳಗ ರಷ್ಯಾದಾಗ ಅಡಿಲೇಡ್ ಯೂನಿವರ್ಸಿಟಿ ಆಸ್ಟ್ರೇಲಿಯಾದಾಗ ಗ್ರಾಫ್ ಹಾಕಿ ನೋಡ್ಯಾರ. ರಾತ್ರಿ 3:30 ಇದನ್ನ
ನೋಡಿ ಅವಾಗ ಮೆಲಾಕ್ಸಿನ್ ಸಿಕ್ರೇಷನ್ ಆಗ್ತದ. ಇಲೆಕ್ಟ್ರಾನ್ಸ್ ಇದೆ ಇದಕ್ಕೆ ಏನಾದ್ರು ಅಂದ್ರೆ ಇಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಇರ್ತದ. ಆ 60 ವರ್ಷದ ನಂತರ ಮನುಷ್ಯನ ನರಗಳ ಶಕ್ತಿ ಹುಡುಕ್ತದ. ಆದ್ರ ಲಿಂಗ ಪೂಜೆ ಮಾಡ್ಕೊಂಡ್ರೆ ಮೆಲಾಟೋನಿನ್ ಏನು ಸಿಕ್ರೇಷನ್ ಆಗ್ತದ ಅದು ನರ್ವಸ್ ಟಾನಿಕ್ ಇರ್ತದ. ಅದು ಪಿಟ್ಯೂಟರಿ ಗ್ಲ್ಯಾಂಡ್ ಮಾಸ್ಟರ್ ಗ್ಲ್ಯಾಂಡ್ ಸಂಗ್ರಹ ಇಡೀ ನರ್ವಸ್ ಸಿಸ್ಟಮ್ ಕೆಲ ಸಪ್ಲೈ ಆಗ್ತದ. ಅದಕ್ಕೆ ಲಿಂಗ ಪೂಜೆ ಯಾರು ಮಾಡ್ಕೊತಿರ್ತಾರ ಅವ್ರು ಮಿನಿಮಮ್ ಶತಾಯುಷಿಗಳಾಕಾರ. ನಾನು ಶಬ್ದ ಬಳಸಲು ಹಾಕಿನಿ. ಮಿನಿಮಮ್ ಶತಾಯುಷಿಗಳಾಕಾರ, ಕಮ್ಮಿ ಶತಾಯುಷಿಗಳಾಕಾರ. 114, 120, 130 ವರ್ಷ ಬದುಕ್ತಾರ. ಅದು ಹೆಂಗ ಶಿವಯೋಗಿಗಳಾಗಿ ಬದುಕ್ತಾರ. ಲಿಂಗಾಂಗ ಸಾಮರಸ್ಯ ಸುಖ, ಶಿವಯೋಗಿ ಸುಖ ಬಹಳ ಅದ್ಭುತ ಏನದ. ಇದು ತಿಳಿಸುವ ಮಾತಲ್ಲ, ತಿಳಿಸದೆ ತಿಳಿಯುವ ಮಾತಲ್ಲ. ಒಬ್ಬ ಕೇಳಿದ ಅಷ್ಟಾಂಗ ಯೋಗ ಹೇಳ್ಕೊತ ರಾಮದೇವ್ ಬಾಬಾ ಜಗತ್ತು ಪ್ರಸಿದ್ಧ ಆದ, ಶಿವಯೋಗ ಅದಕ್ಕಿಂತ ಶ್ರೇಷ್ಠ ತಿಳಿ. ಮತ್ತ ಇದ್ಯಾಕೆ ಇದನ್ನಾಗಿಲ್ಲ ಅಂದ್ರೆ ಇದು ಒಳಗುಟ್ಟಿನಿಂದ ಕೂಡ್ಯದ. ಇದು ತಿಳಿಸುವ ಮಾತಲ್ಲ, ತಿಳಿಸದೆ ತಿಳಿಯುವ ಮಾತಲ್ಲ. ತಿಳಿಸದೆ ತಿಳಿಯದೆ ಹೊಳೆಯದೆ ಉಳಿಯದು ತಮ್ಮ ತಿಳಿಸುವ ಮಾತಲ್ಲ. ನಲ್ಲನ ಸುಖವ ಎಲ್ಲರಿಗೂ ಅದುವಳೆ, ಹೆಂಡತಿ ಗಂಡನ ಸುಖ ಎಲ್ಲರಿಗೂ ಹೇಳ್ಕೊತ ಕಳೆನಂತ. ಬಲ್ಲರೆದು ತನ್ನಂತೆ ಇರುವುದು ಲಿಂಗ ಸುಖ ಬಲ್ಲವರು ಪರರಿಗೂ ಸುರುವರು. ಶರಣ ಸತಿ ಲಿಂಗಪತಿಯನ್ನ ಸುಖವನ್ನು ಹೇಳಕ್ಕಾಗ ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, ಆಹಾ ಖಂಡೇಶ್ವರ ನಿಮ್ಮ ಘನವ ಕಂಡು ಎನ್ನ ಮನಕ್ಕೆ ಮಂಗಳವಾಯಿತಯ್ಯ. ಅದಕ್ಕೆ ನೋಡ್ರಿ ಲಿಂಗದ ಬಗ್ಗೆ ಇಷ್ಟು ಲಿಂಗದ ಬಗ್ಗೆ ಹೇಳಕ್ ಹೋಗಿ ಹಿಂಗ ನಡೀತು. ಸ್ವಲ್ಪ ಆರೋಗ್ಯದ ಬಗ್ಗೆ ನ್ಯಾಚುರೋಪತಿ ಬಗ್ಗೆ ಅಷ್ಟು ಹೇಳೋಣ. ಅದಕ್ಕೆ ತಾಯಂದ್ರೆಲ್ಲ ಮಾತಾಡ್ಲ ಹಚ್ಚಿರಿ ಅಂದ್ರೆ ನಾವು ದೌಡು ಮುಗಿಸ್ಬಿಡ್ತೀವಿ. ಅದಕ್ಕೆ ಅದಕ್ಕೆ ಸ್ವಲ್ಪ ಒಂದು 5-10 ನಿಮಿಷ ಗಪ್ ಇರ್ರಿ. ನೋಡಿ, ಮಿಟ್ಟಿ ಪಾನಿ ಧೂಪ್ ಹವಾ ಸಬ್ ರೋಗೋ ಕಿ ಯಹಿ ದವಾ. ನಮ್ದೊಂದು ನ್ಯಾಚುರೋಪತಿ ಸೆಂಟರ್ ಐತಲ್ಲ, ಇದು ಪಂಚಭೂತದ ಶರೀರ, ಪಂಚಭೂತಲೇನ ಟ್ರೀಟ್ಮೆಂಟ್. ಯಾರಿಗೆ ಮೈ ಕೆಲಿಸ್ತಿದ್ರ ನೋಡ್ರಿ, ಮೈ ತುಂಬಾ ರಾಡಿ ಬರೀರಿ, ಒಂದು ಮಳ ಕೆಳಗಿನ ಮಣ್ಣು ತಗೊಂಡ 1 ತಾಸು ನಿಂತು ಸ್ನಾನ ಮಾಡಿ ಮೈ ಕೆಲ್ಸದ ಹೋಗ್ತದೆ. ಎಲ್ಲ ಚರ್ಮ ರೋಗ ಹೋಗ್ತಾವ. ನೀವು ಕೋಟಿಗಟ್ಟಲೆ ದವಾಖಾನೆಗೆ ಖರ್ಚು ಮಾಡ್ಕೋತ ಹೋಗ್ರಿ, ಸೋರಿಯಾಸಿಸ್ ಇವ ಆರಾಮಾಗಂಗಿಲ್ಲ. ನೋಡಿ ಇವ ಮಣ್ಣು ತುಂಬಾ ಮಣ್ಣು ಬಡೀರಿ, 1 ತಾಸು ನಿಂತು ಜಳಕ ಮಾಡ್ರಿ, 10 ದಿವಸದಾಗ ನಿಮ್ ಸೋರಿಯಾಸಿಸ್ ಹೋಗ್ತದೆ. मन्ना माटी का दीवार है, माटी में विस्तार है, माटी में मिल जाना बंदे इसका क्या इतवार है. मण्ಣಿಂದೋ ಕಾಯ ಮಣ್ಣಿಂದೋ. ಅದಕ್ಕೆ ಮಡ್ಬಾತ್ ಮಡ್ಪ್ಯಾಕ್ ಅದಕ್ಕೆ ಈ ಶರೀರಕ್ಕೆ ಮಣ್ಣಲ್ಲಿ ಉಪಚಾರ ಇಷ್ಟು ಆನಂದ ಇರ್ತದ. ಅದಕ್ಕೆ ಮಡ್ ಥೆರಪಿ ಅಂತಾರ. ಆಮೇಲೆ ಹೈಡ್ರೋಥೆರಪಿ ಅಂತ ಬರ್ತದೆ. ಆಪೇ ಭೇಷಜಿ ನೋಡಿ, ಅಜೀರ್ಣೇ ಭೇಷಜಂವಾಗಿ ಅಜೀರ್ಣ ಆದಾಗ ಆ ನೀರ ಔಷಧಿಯಾಗಿ ಜೀರ್ಣ ಆದಾಗ ಬಲವನ್ನು ಕೊಡ್ತದ. ಅದಕ್ಕೆ ಬೆಳಿಗ್ಗೆ ಉಷಪಾನ ಅಮೃತ ಸಮಾನ ಅಂತ. ಮಲ ಮೂತ್ರ ಬೆವಡ ಶ್ವಾಸದ ಮೂಲಕ ಟಾಕ್ಸಿನ್ ಹೊರಗೆ ಹೋಗ್ಲಕ್ಕೆ ಚಲೋ ಆಗ್ತದ ಉಷಪ್ಪ ಅಂತಿಲ್ಲ. ಅದಕ್ಕೆ आरोग्य जब एक व्यक्ति अस्वस्थ बनता है ना उसको दवा की आवश्यकता है ना उसको भोजन की, उसको आरोग्य ज्ञान की आवश्यकता है. ಒಬ್ಬಗ ಮೀನಾ ಕೊಡೋದಕ್ಕಿಂತ ಮೀನಾ ಹಿಡಿದು ಕಲಿಸ್ಬಿಟ್ರೆ ಅವನ ಸಮಸ್ಯೆ ಬಗ್ಗೆ ಇರ್ತದೆ. ಅದಕ್ಕಾಗಿ ಆರೋಗ್ಯದ ಜ್ಞಾನ, ಒಬ್ಬ ಆರೋಗ್ಯ ವಿಜ್ಞಾನಿಯ ಕೆಲಸ ಏನಪ್ಪಾ ಅಂದ್ರೆ ಆರೋಗ್ಯದ ಜ್ಞಾನ ಕೊಡಬೇಕು, ಅವನು ರೋಗಿ ಆಗಂಗಿಲ್ಲ. ಅದಕ್ಕಾಗಿ क्या खाएं, क्यों खाएं, कब खाएं, कैसे खाएं, कितना खाएं, फूड रेमेडीज अंತಾರೆ. ए गुड मदर इज बेटर देन 100 टीचर्स. ನೋಡಿ, ತಾಯಂದಿರು ಭಾಳ ಕರಿದು ಹುರಿದು ಕುದಿಸೋದು ಅಡಿಗೆ ಮಾಡಕ್ಕೆ ಹೋಗಬೇಡಿ. ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಯಾಕೆ ಆರಾಮದಾವ? ದೇವ್ರು ಮಾಡಿಟ್ಟು ಅಡಿಗೆ ಉಡ್ತಾವ ಆರಾಮದಾವ. ನಾವು ಮಾಡಿಟ್ಟು ಅಡಿಗೆ ಉಂಡು ಅಂದ್ರೆ ರೋಗಿ ಹಾಕೋ. ಯಾಕಂದ್ರೆ ಕರೆದು ಹುರಿದು ಕುದಿಸಿ ಅದರ ಸತ್ತು ಕಡಿಮೆ ಮಾಡಿ. ಅದಕ್ಕೆ ರಿಟರ್ನ್ ಟು ನೇಚರ್. ಕಮ್ ಖಾओ ಗಮ್ ಖಾओ. ನೋಡಿ, ಕಚ್ಚಾ ಖಾओ ಮೌಜ್ ಉಡಾओ. ಚಲೋ ಇದನ್ನ